ನಿಮಗೆ ದುಬೈಲಿ ಕೆಲಸ ಮಾಡಬೇಕಾ? ನಿಮಗೆ ದುಬೈ ಹೇಗಿದೆ ಅಂತ ನೋಡ್ಬೇಕಾ? ನಿಮಗೆ ಡೌಟ್ ಇದೆ ದುಬೈಲಿ ಯಾವ ತರ ಕೆಲಸ ಆಗ್ಬೋದು? ನಿಮ್ಮ ಎಜುಕೇಶನ್ ಮೇಲೆ ನಿಮಗೆ ಗ್ಯಾರಂಟಿ ಇದೆಯಾ? ಹಣ ಕೊಟ್ಟಂತ ಏಜೆನ್ಸಿ ನಿಮಗೆ ಕೆಲಸ ಕೊಡ್ಬೋದು ಅಂತ ನಿಮ್ಗೆ ಅನಿಸ್ತದ? ಅದನ್ನ ವೆರಿಫೈ ಹೇಗೆ ಮಾಡೋದು? ಹಾಗಿದ್ರೆ ವೆರಿ ಸಿಂಪಲ್, ಈ ವಿಡಿಯೋನ ಫುಲ್ ಆಗಿ ನೋಡಿ. ಓಕೆ, ನಿಮ್ಗೆ ಗೊತ್ತಾಗುತ್ತೆ ನೀವು ದುಬೈ ಬರ್ಬೇಕಾದ್ರೆ ಮಾಡ್ಬೇಕಾದಂತ ಮೊದಲನೇ ಕೆಲಸ ಏನು. ಹಾಗೆ ತರದ ಅಪ್ಡೇಟ್ಗಳನ್ನ ನೀವು ಪಡಿತಾನೇ ಇರ್ತೀವಿ. ನೀವು ಮಾಡ್ಬೇಕಾಗಿದ್ದು ಇಷ್ಟೇ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇರಿ. ಹೇ ಫ್ರೆಂಡ್ಸ್, ಡೈರೆಕ್ಟ್ ಆಗಿ ಪಾಯಿಂಟಿಗೆ ಬರ್ತೀನಿ. ನಿಮಗೆ ಇಂಡಿಯಾದಿಂದ ದುಬೈಗೆ ಈಸಿಯಾಗಿ ಬರ್ಬೋದು. ಯಾರ ಹಂಗಿಲ್ಲದೆ, ಯಾರನ್ನ ರಿಕ್ವೆಸ್ಟ್ ಮಾಡದೆ, ಯಾವ ಜಾಬ್ ಆಪರ್ಚುನಿಟಿ ಇಲ್ಲದೆ ಕೂಡ ನೀವು ಬರ್ಬೋದು. ಹೇಗೆ, ಯಾವ ಥರ ಅಂತ ಹೇಳಿದ್ರೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಓಕೆ, ಫಸ್ಟ್ ಆಗಿ ನೀವು ಬರಬೇಕಾದ್ರೆ ನೀವು ಒಂದು ಗ್ರ್ಯಾಜುಯೇಷನ್ ಇಲ್ಲ ಸ್ಕಿಲ್ ಸೆಟ್ ಆಗಿದ್ದರೆ, ಒಂದು ಎಜುಕೇಷನ್ ಬೇಸ್ ಮೇಲೆ ಬರ್ತಿದ್ದೀನಿ ಅಂತಂದರೆ ದಯವಿಟ್ಟು ಅಟ್ಯಾಸ್ಟೇಷನ್ ಮಾಡ್ಕೊಳ್ಳಿ. ನಿಮ್ಮ ಎಜುಕೇಷನ್ ಡಾಕ್ಯುಮೆಂಟ್ನ ಅಟ್ಯಾಸ್ಟೇಷನ್ ಮಾಡ್ಕೊಳ್ಳಿ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಎಕ್ಸ್ಪೆನ್ಸಸ್ ಇಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಇದೆ. ಸೊ ಅದಕ್ಕೋಸ್ಕರ ಇಂಡಿಯಾದಲ್ಲೇ ಮಾಡ್ಕೊಂಡು ಟ್ರಾವೆಲ್ಸ್ ಇರ್ತಾರೆ, ಅವ್ರ ಕೂಡ ನಿಮ್ಮ ಡಾಕ್ಯುಮೆಂಟ್, ಒರಿಜಿನಲ್ ಡಾಕ್ಯುಮೆಂಟ್ನ ಕೊಟ್ಟು ಅಟ್ಯಾಸ್ಟೇಷನ್ ಆಗಿ ಆ ಡಾಕ್ಯುಮೆಂಟ್ ನಿಮ್ಮ ಕೈಗೆ ಸಿಗುತ್ತೆ. ಓಕೆ, ಇದು ನಿಮಗೆ ಜಸ್ಟ್ 7 to 10 days ಸಿಗುತ್ತೆ. ನೀವು ದುಬೈಲಿ ಬಂದು ಮಾಡ್ತೀನಿ, ಸ್ವಲ್ಪ ದುಡ್ಡು ಜಾಸ್ತಿ ಇರುತ್ತೆ, ಅಂದರೆ 700 ಇಲ್ಲಾಂದರೆ 800 ದಿರ್ಹಮ್ಸನ್ನ ತಗೊಳ್ತಾರೆ. ಆದರೆ 10-15 days ಸಿಗುತ್ತೆ. ಇದನ್ನ ಮಾಡ್ಕೊಳ್ಬೋದು. ಮತ್ತು ಒಂದು ಕರೆಕ್ಟಾದ ಒಂದು CV ಅನ್ನು ರೆಡಿ ಮಾಡ್ಕೊಳ್ಳಿ. ಓಕೆ, ಕ್ಲಿಯರ್ ಆದ ಇನ್ಫಾರ್ಮೇಷನ್ ಇರಲಿ. ಇಂಡಿಯನ್ ಎಕ್ಸ್ಪೀರಿಯನ್ಸ್ ಮೆನ್ಷನ್ ಮಾಡಿ, ಕ್ಲೀನ್ ಆದ ಒಂದು ಪ್ರೊಫೆಷ್ನಲ್ ಪಿಕ್ಚರ್ಸ್ನ ಹಾಕಿ, ಹಾಗೆ ನಿಮ್ಮ ಕ್ಲಿಯರ್ ಕಾಂಟ್ಯಾಕ್ಟ್ ಡೀಟೇಲ್ಸ್. ಓಕೆ, ಆಮೇಲೆ ನಿಮ್ಮ ವೀಸಾ ಸ್ಟೇಟಸ್ ಮತ್ತು ನಿಮ್ಮ ಜಾಬ್ ಡಿಸ್ಕ್ರಿಪ್ಷನ್, ಶಾರ್ಟ್ ಆಗಿ ಡಿಸ್ಕ್ರಿಪ್ಷನ್ ಪಾಯಿಂಟ್ ವೈಸಲ್ಲಿ ಹಾಕಿ. ಹಾಗೇನೆ ಕವರ್ ಲೆಟರನ್ನು ಪ್ರತಿಯೊಂದು ಕಂಪನಿಗೆ ಅಪ್ಲೈ ಮಾಡಬೇಕಾದ್ರೆ, ಒಂದು ಅಫಿಷಿಯಲ್ ಕಂಪನಿಗೆ ನೀವು ಅಪ್ಲೈ ಮಾಡ್ತಿದ್ದೀವಿ ಅಂತ ಹೇಳ್ಬೇಕಾದ್ರೆ BCCಯಲ್ಲಿ ಇಡ್ಲಿಕ್ಕೆ ಹೋಗಬೇಡಿ. ಇಮೇಲ್ ಸೆಂಡ್ ಮಾಡಬೇಕಾದ್ರೆ ಆಲ್ವೇಸ್ ಮೆನ್ಷನ್ ಇನ್ ಟೂ. ಓಕೆ, CC BCC ಯಾರನ್ನು ಕೂಡ ಹಾಕ್ಬೇಡಿ. ಓಕೆ, 2 ಅಲ್ಲಿ ಮೆನ್ಷನ್ ಮಾಡಿ. ಆಮೇಲೆ ಕವರ್ ಲೆಟರ್ನ ಅಟ್ಯಾಚ್ ಮಾಡಿ. ಕವರ್ ಲೆಟರ್ ಸ್ಯಾಂಪಲ್ ಬೇಕಾದರೆ ನಾನು ಈ ವಿಡಿಯೋದಲ್ಲಿ ಲಿಂಕಲ್ಲಿ ಬೇಕಾದ್ರೆ ಹಾಕ್ತೇನೆ. ಕವರ್ ಲೆಟರಲ್ಲಿ ನೀವು ಮಾಡಿರುವಂಥ ಜಾಬ್ನ ಒಂದು, ಮತ್ತು ನಿಮಗೆ ಯಾವ ಎಕ್ಸ್ಪೀರಿಯನ್ಸ್ ಇದೆ, ಈ ಥರ ಒಂದು ಇನ್ಫಾರ್ಮೇಷನ್ನ ನೀವು ಅದರಲ್ಲಿ ಮೆನ್ಷನ್ ಮಾಡಿ ಹಾಕ್ಬೋದು. ಓಕೆ, ಅದು ಬಿಟ್ಟರೆ ಮತ್ತೆ ನೇಮ್ ಜಾಸ್ತಿ ಏನಿಲ್ಲ. ಓಕೆ, ಎಕ್ಸ್ಪೀರಿಯನ್ಸ್ ವಾಟ್ ಯು ಆರ್ ಲುಕಿಂಗ್ ಫಾರ್ ಅಂತ ಹೇಳೋದನ್ನ ಒಂದು ಕವರ್ ಲೆಟರ್ ನೀವು ಹಾಕ್ಬೋದು. ಸಿಂಪಲ್ ಆಗಿ ನೀವು ChatGPT ಯೂಸ್ ಮಾಡಿ. ಓಕೆ, so what experience you are having, from where you are working, and what kind of experience currently you are having, and where you are working ಅಂತ ಹೇಳೋದನ್ನ ಮೆನ್ಷನ್ ಮಾಡಿ. ಕೈಂಡ್ಲಿ ಕ್ರಿಯೇಟ್ ಕವರ್ ಲೆಟರ್ ಅಂತ ಹೇಳಿದರೆ ಕ್ಲೀನ್ ಆದ ಫಾರ್ಮ್ಯಾಟ್ ಬರುತ್ತೆ. ಓಕೆ, ಅಷ್ಟೇ ಸಿಂಪಲ್. ಅದನ್ನು ಒಂದು ಅಟ್ಯಾಚ್ ಮಾಡಿ. ಓಕೆ, ಫೈಲ್ನ ನಿಮ್ಮ CVನ ಹಾಕಿ ಜಾಬ್ ಸೇವ್ ಮಾಡಿ ಅಲ್ಲ ಜಾಬ್. ಹಾಗೇನೆ ಮತ್ತೆ ನನಗಿಂದ ಅವಾಯ್ಡ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡುವಂಥ ವಿಷಯ ಅಂತ ಹೇಳಿದ್ರೆ, ಏಜೆನ್ಸೀಸ್. ಎಲ್ಲ ಟೈಮಲ್ಲಿ ಏಜೆನ್ಸಿನ ಡಿಪೆಂಡ್ ಮಾಡಬೇಡಿ. ಅದರಲ್ಲಿ ಒಂದು 60% ಫೇಕ್ ಇದೆ, ಇನ್ನೊಂದು 40% ಜೆನ್ಯೂನ್ ಇದೆ. ಬಟ್ ಅವರಿಗೆ ನೀವು ಹಣ ಕೊಡಬೇಕಾಗುತ್ತೆ. ಓಕೆ, ಸೊ ಹಣ ಕೊಟ್ಟು ನೀವು ಇಲ್ಲಿ ಬಂದು ಹಣ ಸಂಪಾದನೆ ಮಾಡಿ ಅವರಿಗೆ ಅದರಲ್ಲಿ ಸ್ವಲ್ಪ ಕೊಟ್ಟು ಕೆಲಸ ಮಾಡೋದು ಮತ್ತು ಹಾನ್ ಮಾಡೋದು 2000-2500 ಅಂತ ಹೇಳಿದ್ರೆ ನೋ ಯೂಸ್. ನೀವು ಅದಕ್ಕಂತ ಒಂದು 6 months 7 months ವೇಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಡೈರೆಕ್ಟಾಗಿ ಬಂದು ಅದೇ ಹಣ ಇಟ್ಕೊಂಡು ಬಂದರೆ ಓಕೆ, ಈಸಿಯಾಗಿ ಕೆಲಸ ಆನ್ ಮಾಡ್ಬೋದು. ಓಕೆ, ಹಾಗೆಯೇ ನೀವು ಯಾರನ್ನ ಅಂಡರ್ ಪ್ರೆಷರಲ್ಲಿ ನೀವು ಕೆಲಸ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ಇದನ್ನ ಒಂದು ಮೈಂಡ್ ಸೆಟಲ್ಲಿ ಇಟ್ಕೊಳ್ಳಿ. ಮತ್ತು ದುಬೈಗೆ ಬಂದ ನಂತರ ನಿಮಗೆ ತುಂಬಾ ಜಾಬ್ ಆಪರ್ಚುನಿಟಿಗಳನ್ನ ಇಮೇಲ್ ಬರ್ತದೆ. ಓಕೆ, ಹಾಗೆ ಅಂತೇಳಿ ಸಿಕ್ಕಿದ ಇಮೇಲ್ಗಳು ಬರಬೇಕಾದ್ರೆ ಅದಕ್ಕೆಲ್ಲ ಜಾಬಿಗೆ ಇಂಟರ್ವ್ಯೂ ಹೋಗಬೇಡಿ. ಓಕೆ, ಹೋದಾಗ ನಿಮಗೆ ಗೊತ್ತಾಗ್ತದೆ 200 dirham 300 dirham ಅಂದರೆ 6000 4000 5000 ಅಷ್ಟು ವ್ಯಾಲ್ಯೂವನ್ನು ನಿಮ್ಮ ಹತ್ರ ಕೇಳ್ತಾರೆ. ನಿಮಗೆ ಕೆಲಸ ಹೇಳಿಕೊಡ್ತೇವೆ. ಅವ್ರು ಮಾತಾಡುವ ವೇ ಯಾವ ಥರ ಇರುತ್ತೆ ಅಂತ ಹೇಳಿದ್ರು ನಿಮಗೆ ಹಾಗೆ ತೆಗೆದು ಕೊಟ್ಬಿಡುವ ಅಂತ ಹೇಳುವಂಥ ಒಂದು ಮನಸ್ಸು ಬರುತ್ತೆ. ಓಕೆ, ಆದರೆ ಯಾವುದೇ ಕಾರಣಕ್ಕೂ ಕೂಡ ಹಣ ಕಟ್ಟಲಿಕ್ಕೆ ಹೋಗಬೇಡಿ. ಇಟ್ಸ್ ಅ ಫೇಕ್. ಓಕೆ, ಅವ್ರಿಗೆ ಇಮೇಲ್ ಕಳಿಸ್ತಾರೆ. ಇಮೇಲ್ ಕಳಿಸಿದ್ರೆ ನಿಮ್ಮ ಹಣ ವಾಪಸ್ ಕೊಡ್ತೇವೆ ಅಂತ ಕೂಡ ಹೇಳ್ತಾರೆ. ಓಕೆ, ಹಾಗೆ ನಾನು ನಿಮ್ಗೆ ಏನು ಹೇಳ್ತೇನೆ ಅಂತಂದರೆ, ಯಾವುದೇ ಕಾರಣಕ್ಕೂ ಕೂಡ ನೀವು ಹಣ ಕಟ್ಟಲಿಕ್ಕೆ ಹೋಗಬೇಡಿ. ಓಕೆ, ಹಣ ಕಟ್ಟೋದು ಇಲ್ಲಿಗಲ್, ಮತ್ತು ನಿಮ್ಗೆ ಏನು ಮಾಡ್ಲಿಕ್ಕೆ ಕೂಡ ಆಗೋದಿಲ್ಲ, ಯಾವ ಪ್ರೂಫ್ ಕೂಡ ಇರ್ಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಅದಕ್ಕೋಸ್ಕರ ಪೇ ಮಾಡ್ಲಿಕ್ಕೆ ಹೋಗಬೇಡಿ. ಇಂಥ ಕಂಪನಿಗೆ ಇಂಟರ್ವ್ಯೂಗೆ ಹೋಗೋದು ಕೂಡ ಒಂದು
ನಿಮ್ಮ ಲಾಸ್. ಯಾಕೆಂದರೆ ನೀವು ಹೋಗಬೇಕಾದ್ರೆ ಮೆಟ್ರೋ ಹೋಗಬೇಕಾಗುತ್ತೆ, ಇಲ್ಲ ಬಸ್ಸಲ್ಲಿ ಹೋಗಬೇಕಾಗುತ್ತೆ, ಟ್ಯಾಕ್ಸಿಯಲ್ಲಿ ಹೋಗಬೇಕಾಗುತ್ತೆ. ಓಕೆ, ಇಂಥದ್ರಲ್ಲಿ ಹೋಗೋದ್ರಿಂದ ಫ್ರೀಯಾಗಿ ಯಾರು ಕರ್ಕೊಂಡೋಗಿ ಬಿಡೋದಿಲ್ಲ. ಸೊ ಯು ನೀಡ್ ಟು ಇನ್ವೆಸ್ಟ್ ಫಾರ್ ದ್ಯಾಟ್. ಓಕೆ, ಅದಕ್ಕೋಸ್ಕರ ಅಂಥದ್ದನ್ನ ಅವಾಯ್ಡ್ ಮಾಡಿ. ಅದನ್ನ ಯಾವ ಥರ ಚೆಕ್ ಮಾಡೋದು ಅಂತ ಹೇಳಿದ್ರೆ, ನಿಮಗೆ ಬರುವಂಥ ಇಮೇಲ್ ಒಂದು ಪ್ರೊಫೆಷ್ನಲ್ ಆಗಿ ಇರೋದಿಲ್ಲ. ಇನ್ ಕೇಸ್ ಪ್ರೊಫೆಷ್ನಲ್ ಇತ್ತು ಅಂತ ಹೇಳಿದ್ರು ಕೂಡ ಇಮೇಲ್ನ ಚೆಕ್ ಮಾಡಿ. ಓಕೆ, ಕಂಪ್ನಿ ನೇಮ್ ಯಾವಾಗಲೂ ಇದ್ರೂ ಕೂಡ ಲಾಸ್ಟ್ಗೆ ಬರುತ್ತೆ. ಫಸ್ಟಲ್ಲಿ ಕಂಪ್ನಿ ನೇಮ್ ಬರಲ್ಲ. ಫಸ್ಟಲ್ಲಿ ಕಂಪ್ನಿ ನೇಮ್ ಇದ್ದು ಲಾಸ್ಟಲ್ಲಿ ನಿಮಗೆ ಏನಾದರೂ gmail.com, ಔಟ್ಲುಕ್ ಈ ಥರ ಅನ್ನೋದಿದ್ರೆ ಅದನ್ನ ಇಗ್ನೋರ್ ಮಾಡಿ ಇಂಟರ್ವ್ಯೂ ಹೋಗಬೇಡಿ. ಇಟ್ಸ್ ಅ ವೇಸ್ಟ್. ಓಕೆ, ದುಬೈಗೆ ಬಂದು ತುಂಬ ಡಿಪೆಂಡ್ ಆಗಬೇಡಿ. ನಿಮ್ಮ ಸರ್ಚ್ ಮಾಡ್ತಾರೆ ಮತ್ತು CV ತಗೊಂಡು ಸುತ್ಕೊಂಡಿರಬೇಡಿ, ಬ್ಲೋ ಆಗುತ್ತೆ ನಿಮ್ಮ ಮೈಂಡ್. ಓಕೆ, ಸೊ CV ತಗೊಂಡು ಸುತ್ಕೊಂಡಿದ್ರೆ ನಿಮಗೆ ಜಾಬ್ ಆಗುತ್ತೆ ಅಂತ ಹೇಳ್ತಾರೆ, ಆಗಲ್ಲ. ಕಂಡಲ್ಲಿ ಕೊಡಲಿಕ್ಕೆ ಅದೆಂಥ ನ್ಯೂಸ್ ಪೇಪರ್ ಅಲ್ಲ, ಇಟ್ಸ್ ಅ ಪ್ರೊಫೆಷ್ನಲ್ CV. ಸೊ ಒಂದು ರೆಪ್ಯೂಟೆಡ್ ಕಂಪನಿ ನೀವು ಹೋಗಿ ಜಾಯ್ನ್ ಆಗಬೇಕಂತಂದರೆ ಅಫಿಷಿಯಲ್ ಆದ ಒಂದು ಇಮೇಲ್ಗಳನ್ನ ಇರುತ್ತೆ, ಅದಕ್ಕೆ ಅಪ್ಲೈ ಮಾಡಿ ಮತ್ತು ಲಿಂಕ್ಡ್ಇನಲ್ಲಿ ಕನೆಕ್ಟ್ ಮಾಡಲಿಕ್ಕೆ ನೋಡಿ. ಓಕೆ, ಲಿಂಕ್ಡ್ಇನ್ ಪ್ರೊಫೈಲ್ನ ಕ್ಲೀನಾಗಿ ಅಪ್ಡೇಟ್ ಮಾಡಿ. ಸೊ ಈ ಥರ ಅಪ್ಡೇಟ್ ಮಾಡೋದ್ರಿಂದ ನಿಮಗೆ ಕೂಡ ಜಾಬ್ ಆಪರ್ಚುನಿಟಿಗಳು ಜಾಸ್ತಿ. ಕಂಪನಿ ಅಂತ ಯಾವುದಾದ್ರು ಕನೆಕ್ಟ್ ಮಾಡಿ ಗೊತ್ತಿದ್ರೆ ಜಸ್ಟ್ ಬ್ರೌಸ್ ಮಾಡಿ. ಈಸಿಯಾಗಿ ನಿಮ್ಗೆ ಏನಂತ ಹೇಳಿದ್ರೆ ಅದರಲ್ಲಿ ಕೆರಿಯರ್ಸ್ ಅವ್ರದ್ದು ತುಂಬಾ ಇನ್ಫಾರ್ಮೇಷನ್ ಇರುತ್ತೆ, ಅದರಲ್ಲಿ ಅಪ್ಲೈ ಮಾಡ್ಬೋದು. ಓಕೆ, ಸೊ ಆ ನಂತರ ಡೈರೆಕ್ಟ್ ರೆಫರೆನ್ಸ್ ಇದ್ರೆ ಅಂತ ಹೇಳಿದ್ರೆ ದಯವಿಟ್ಟು ಅಕ್ಸೆಪ್ಟ್ ಮಾಡಿ. ಯಾಕೆಂದರೆ ಡೈರೆಕ್ಟ್ ರೆಫರೆನ್ಸ್ ಈಸ್ ಅ ವೆರಿ ಗುಡ್ ಸ್ಟ್ರಾಟಜಿ. ಓಕೆ, ಸೊ ರೆಫರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಅವರ ಮೇಲೆ ಡಿಪೆಂಡ್ ಆಗಲಿಕ್ಕೆ ಹೋಗಬೇಡಿ. ಮತ್ತು ಕಂಪನಿಯಲ್ಲಿ ನಿಮ್ಮ ಪಾಸ್ಪೋರ್ಟ್ಗಳನ್ನ ಕೊಡೋದಾಗಿ ಈ ಥರದ್ದು ಯಾವುದಕ್ಕೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಪಾಸ್ಪೋರ್ಟ್ ಕೊಡೋದು ಇಲ್ಲೀಗಲ್. ಮತ್ತು ಪಾಲಿಸಿ, ಫಾರಿನ್ ಪಾಲಿಸೀಸ್ ಇದರ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಳ್ಳಿ. ಈಗ ಕರೆಂಟ್ UAE ರೂಲ್ಸ್ ಬಂದು ನೀವು ಬರಬೇಕಾದ್ರೆ 90,000 ರೂಪೀಸ್ ನಿಮ್ಮ ಅಕೌಂಟಲ್ಲಿ ಇರಬೇಕಾಗುತ್ತೆ. ಆನಂತರ ನೀವು ಎಲ್ಲಿ ಬರ್ತಿದ್ದೀರಾ ಅವ್ರದ್ದು ಯಾವುದಾದ್ರು ಒಂದು ರೆಫರೆನ್ಸ್ ಇರಬೇಕಾಗುತ್ತೆ. ಸೊ ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಬನ್ನಿ. ಇಲ್ಲದಿದ್ದರೆ ಏರ್ಪೋರ್ಟಿಂದ ರಿಟರ್ನ್ ನಿಮ್ಮನ್ನ ಕಳಿಸುವಂಥ ಎಲ್ಲ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ಥರ ಯಾವುದೇ ಚಾನ್ಸಸ್ ಸಿಗಬೇಡಿ. ನಿಮಗೆ ಯಾರು ವೀಸಾ ಅಪ್ಲೈ ಮಾಡ್ತಾ ಇರ್ತಾರೆ ಅವ್ರದ್ದು ಲೊಕೇಶನ್ ಡೀಟೇಲ್ಸ್, ಅವ್ರ ಅಡ್ರೆಸ್ ಡೀಟೇಲ್ಸ್, ಆಕ್ಯುಪೇಷನ್ ಡೀಟೇಲ್ಸ್ ಇದೆಲ್ಲ ನಿಮ್ಮ ಹತ್ರ ಇಟ್ಕೊಳ್ಳಿ. ಓಕೆ, ನೀವು ಬರಬೇಕಾದ್ರೆ ನಂತರ ಏರ್ಪೋರ್ಟಿಂದ ಒಂದು ಲೋಕಲ್ ನಂಬರ್ ಸಿಕ್ಕಿದ್ರು ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ವೈಫೈ ಸಿಗುತ್ತೆ ಯೂಸ್ ಮಾಡ್ಬೋದು. ತುಂಬ ಸಿಂಪಲ್ ಆಗಿದೆ, ಯಾವ ಟೆನ್ಷನ್ ಇಲ್ಲ, ಯಾವ ತೊಂದರೆ ಇಲ್ಲ. ಹಾಗೆ ರೂಮ್ಗಳು ಸಿಗುತ್ತೆ. ಓಕೆ, ಕಮ್ಮಿಗೆ ನಿಮಗೆ ಬೆಡ್ ಸ್ಪೇಸ್ಗಳು ಸಿಗುತ್ತೆ. ಇಲ್ಲ ನಿಮಗೆ ಗೊತ್ತಿದ್ದವ್ರು ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಇನ್ನೊಂದು ಭಾಗ್ಯ ಮತ್ತೊಂದು ಇಲ್ಲ ಅಂತಲೇ ಹೇಳ್ಬೋದು. ಓಕೆ, ಬಂದು ಇಲ್ಲಿ ಕೆಲಸ ಹುಡುಕಿ 69 ದಿವಸದಲ್ಲಿ ನೀವು ಕೆಲಸ ಹುಡುಕ್ಬೋದು. ಓಕೆನಾ, ಕಷ್ಟ ಇಲ್ಲ ಇದು. ಓಕೆ, ನೀವು ಅಲ್ಲಿಂದನೇ ಅಪ್ಲೈ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಇಟ್ಸ್ ಅ ಪ್ಲಸ್ ಅಡ್ವಾಂಟೇಜ್. ಓಕೆ, ಅಲ್ಲಿಂದಾನೇ ನೀವು ಅಪ್ಲೈ ಮಾಡಿ ಆನಂತರ ಇಲ್ಲಿ ಬರ್ಬೋದು. ಓಕೆ, ಸೊ ತೊಂದರೆ ಇರೋದಿಲ್ಲ. 2-3 ಜನ ನನಗೆ CV ಕಳಿಸಿದ್ರು. ಓಕೆ, ಸೊ ಆನಂತರ ನನ್ನ ಮೈಂಡಿಗೆ ಥರ ಒಂದು ಬಂತು, ನಾನು ಒಂದು ಬ್ಲಾಗ್ ಮಾಡಿ ಇದರ ಬಗ್ಗೆ ಒಂದು ಜನರಲ್ ಆಗಿ ಒಂದು ಇನ್ಫಾರ್ಮೇಷನ್ ಕೊಡುವ ಅಂತ. ನಾವು ಮಾಡಿದಂಥ ಮಿಸ್ಟೇಕ್ ನೀವು ಮಾಡಬೇಡಿ. ಓಕೆ, ನಾನು ಬರಬೇಕಾದ್ರೆ ಡಾಕ್ಯುಮೆಂಟಿಂಗ್ ಅಟೆಸ್ಟೇಷನ್ ಏನು ಮಾಡಿರಲಿಲ್ಲ. ಓಕೆ, ಹಾಗೆಯೇ ನಾನು ಸೀದಾ ಬಂದಿದ್ದೆ. ನನಗೆ ರೂಮ್ದೆಲ್ಲ ಯಾವ ತೊಂದರೆ ಆಗಿರಲಿಲ್ಲ, ನನಗೆ ಸಪೋರ್ಟ್ ಇತ್ತು ರೂಮ್ಗೆ ಎಲ್ಲ. ಓಕೆ, ತುಂಬಾ ಸಪೋರ್ಟ್ ಮಾಡಿದರು. ಓಕೆ, ಸೊ ಹಾಗೆ ನನಗೆ ಯಾವುದೇ ತೊಂದರೆ ಆಗಿಲ್ಲ ಬಂದಾಗ. ಓಕೆ, ಆನಂತರ ಸ್ವಲ್ಪ ಹೀಗೆ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಓಕೆ, ಕಂಪನಿಯಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ನೀವು ನಾನಿಷ್ಟು ಹೇಳೋದು, ಒಂದು ಒಳ್ಳೆ ಕಂಪನಿಯಲ್ಲಿ, ರೆಪ್ಯೂಟೆಡ್ ಆದ ಒಂದು ಕಂಪನಿಯಲ್ಲಿ ವೀಸಾ ಕೊಡುವಂಥ ಕಂಪನಿಗೆ ಮಾತ್ರ ಜಾಯ್ನ್ ಆಗಿ. ನೀನು ಕೆಲಸ ಮಾಡು, 2 ತಿಂಗಳಾದ ನಂತರ ವೀಸಾ ಆಗ್ತೀನಿ, 3 ತಿಂಗಳಾದ ನಂತರ ವೀಸಾ ಆಗ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಒಪ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕೆಂತಂದರೆ ಇಟ್ಸ್ ಇಲ್ಲೀಗಲ್. ಓಕೆ, ಸೊ ಹಾಗೇನಾದರೂ ನಿಮಗೆ ಸಿಕ್ಕಿಬಿದ್ರಿ ಅಂತ ಹೇಳಿದ್ರೆ ನಿಮ್ಮನ್ನು ಇಲ್ಲಿಂದ ದುಬೈಯಿಂದ ಡಿಪೋರ್ಟ್ ಮಾಡ್ತಾರೆ. ಓಕೆ, ಅವರಿಗೆ ಫೈನ್ ಬರುತ್ತೆ ಅಷ್ಟೇ. ಗೊತ್ತಾಯ್ತಾ? ನಾನು ನಿಮಗೆ ಅಷ್ಟೇ ಹೇಳೋದು, ವೀಸಾ ಕೊಡುವಂಥ ಕಂಪ್ನಿಗೆ ಹೋಗಿ ಜಾಯಿನ್ ಆಗಿ. ಓಕೆ, ಅಷ್ಟೇ ಈ ವಿಡಿಯೋ ಇರೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ನನಗೆ ಕೆಲವು ಇನ್ಫಾರ್ಮೇಷನ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಕಂಪನೀಸ್ ಬಗ್ಗೆ ಆಗಿರ್ಬೋದು, ಇದು ಯಾವುದಾದ್ರು ಲಿಂಕ್ಸ್ ಬಗ್ಗೆ ಆಗಿರ್ಬೋದು, ಯಾವುದ್ರಂಗೆ ಅಪ್ಡೇಟ್ ಮಾಡ್ಬೋದು. ಹಾಗೆ ನಿಮಗೆ ಏನಾದರೂ ನನ್ನಿಂದ ಏನಾದರೂ ಸಪೋರ್ಟ್ ಬೇಕಂತಂದರೆ ಇಮೇಲ್ಸ್ಗಳಾಗಿರ್ಬೋದು, ಕಂಪ್ನಿ ಇಮೇಲ್ಸ್ಗಳಾಗಿ ಈ ಥರದ್ದು ಏನಾದ್ರು ಸಪೋರ್ಟ್ ಬೇಕಂತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಓಕೆ, ನಾನು ನಿಮಗೆ ಕನ್ಫರ್ಮೇಷನ್ ಮಾಡಿ ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.